ನೋಡ ನೋಡ ಎಷ್ಟು ಚಂದ ಅಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ತುಂಬಾ ಸಮಯ ಕಳೆದ ಮೇಲೆ ಒಂದು ಪೇಂಟಿಂಗ್ ಆರ್ಡರ್ ಬಂದಿತ್ತು. ಒಳಗಿದ್ದಂತ ಎಲ್ಲ ಸಲಕರಣೆಗಳನ್ನು ಹೊರಗೆ ತೆಗೆದು ಪೇಂಟಿಂಗ್ ಮಾಡ್ತಾ ಕೂತೆ. ಅವತ್ತು ಮಧ್ಯಾಹ್ನ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಿದ್ರಿಂದ ಮ್ಯಾಗಿ ಮಾಡಿ ತಿಂದು ಸಂಜೆ ಆಗ್ಬೇಕಾದ್ರೆ ನನ್ನ ಪೇಂಟಿಂಗ್ ಇಷ್ಟು ಕಂಪ್ಲೀಟ್ ಆಗಿತ್ತು. ಅಪ್ಪ ಬಂದು ಒಂದ್ ಕಡೆ ಕೆಲಸ ಇದೆ ಬಾ ಅಂತ ಹೇಳಿದ್ರು. ಸೊ ಇನ್ನು ಉಳಿದಿರೋ ಪೇಂಟಿಂಗ್ ಅನ್ನು ನಾಳೆ ಕಂಪ್ಲೀಟ್ ಮಾಡುವ ಅಂತ ಹೇಳಿ ಕೆಲಸಕ್ಕೆ ಹೋದೆ. ಮರುದಿವಸ ಬೆಳಿಗ್ಗೆ ಸಂಪ್ರೀತ್ ಹೇಳಿದ, ಅಣ್ಣ ಗೂಡುದೀಪ ಕಾಂಪಿಟೇಷನ್ ಉಂಟು ಸ್ಕೂಲಲ್ಲಿ, ಸೊ ಗೂಡುದೀಪ ಮಾಡಬೇಕು ಅಂತ. ಹಾಗೆ ಸೀದಾ ಶುಭ ಸ್ಟೋರಿಗೆ ಹೋಗಿ ಬೇಕಾದಂತ ಐಟಮ್ಸ್ ಎಲ್ಲ ಹಿಡ್ಕೊಂಡು ಕಬ್ಬಿನ ಹಾಲು ಕುಡಿದು ಸೀದಾ ಮನೆಗೆ ಬಂದೆವು. ಬಂದು ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿ ಫ್ರೇಮ್ ಎಲ್ಲ ಆಗ್ಬೇಕಾದ್ರೆ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಬರ್ತ್ಡೇಗೆ ಹೋಗಿ ಬರ್ತ್ಡೇ ಇಂದ ಬಂದು ಫ್ರೇಮ್ಗೆಲ್ಲ ಬಣ್ಣದ ಕಾಗದ ಹಚ್ಚಿ ಮಲಗಬೇಕಾದ್ರೆ ಸುಮಾರು 2:45 ಗಂಟೆ ಆಗಿತ್ತು ರಾತ್ರಿ. ಇನ್ನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಕಂಪ್ಲೀಟ್ ಮಾಡುವ ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದೆವು. ವರ್ಕ್ ಫಿನಿಶ್ ಆದದ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ನಾವು ವರ್ಕ್ ಫಿನಿಶ್ ಮಾಡ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆ ಆಗಿತ್ತು. ಸಂಪ್ರೀತಿಗೆ ಸ್ಕೂಲ್ಗೆ ಲೇಟ್ ಆಗ್ತದೆ ಅಂತ ಹೇಳಿ ಸೀದಾ ಅವ ಗೂಡುದೀಪ ಹಿಡ್ಕೊಂಡು ಹೋದ. ಸಂಪ್ರೀತ್ನವರ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಇತ್ತು, ಅದು ನನ್ನ ಹಳೆ ಸ್ಕೂಲ್ ಕೂಡ ಹೌದು. ಒಮ್ಮೆ ಪ್ರತಿಭಾ ಕಾರಂಜಿ ನೋಡಿಕೊಂಡು ಬರುವ ಅಂತ ಹೇಳಿ ಸೀದಾ ಶಾಲೆಗೆ ಹೊರಟೆ. ಹಳೆ ಕ್ಲಾಸ್ ರೂಮ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಆಡಿದ್ದು ಟೀಚರ್ನ ಕೈಯಲ್ಲಿ ಪೆಟ್ಟು ತಿಂದದೆಲ್ಲ ನೆನಪಾಯ್ತು. ಹಳೆ ಟೀಚರ್ಸ್ ಅನ್ನೆಲ್ಲ ಮಾತಾಡಿಸಿ ಅಲ್ಲಿದ್ದಂತಹ ಗೂಡುದೀಪಗಳನ್ನೆಲ್ಲ ನೋಡ್ತಾ ಬಂದೆ. ಸಂಪ್ರೀತ್ನ ಗೂಡುದೀಪ ಹೀಗೆ ಆಗಿತ್ತು. ಇದರಲ್ಲಿ ಒಂದೇ ದೊಡ್ಡ ಸೈಜ್ ಆಗಿದ್ರಿಂದ ಅದನ್ನು ಎದುರಿಗೆ ನೇತು ಹಾಕಿದ್ರು. ಹಾಗೆ ಇನ್ನು ಹಲವಾರು ಗೂಡುದೀಪ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿ ಗೂಡುದೀಪ ರೆಡಿ ಮಾಡಿದ್ರು. ಅದರಲ್ಲೂ ನಂಗಂತೂ ಒಂದು ಗೂಡುದೀಪ ತುಂಬಾ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿಂದ ಹೊರಡಬೇಕಾದ್ರೆ ಪಾಯಸ ಕುಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಹಾಗೆ ಒಂದು ಲೋಟ ಪಾಯಸ ಕುಡಿದು ಸೀದಾ ಮನೆಗೆ ಬಂದೆ. ನಾವು ಶಾಲೆ ಬಿಟ್ಟು ಬಂದ ಮೇಲೆ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಸ್ಮಾರ್ಟ್ ಕ್ಲಾಸ್, ಇಂಟರ್ಲಾಕ್ ಹಾಕಿದ ನೆಲ ಇನ್ನೂ ಹೆಚ್ಚು. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.